ಹಿರಿಯ ನಾಯಕರ ಮೇಲೆ ಈ ರೀತಿ ತಮ್ಮ ಅಧಿಕಾರ ದುರ್ಬಳಕೆಯನ್ನು ತೋರಿಸಿದ್ದಾರೆ. ಏನೊಂದೊಬ್ಬ ಶಾಸಕ ಆಯ್ತು ಅವ್ರೇನು ಡಿಫಾಮೇಟರಿ ಹೇಳಿಕೆ ಕೊಟ್ಟಿದ್ರು, ಅದ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ, ಆಯ್ತು ಕಂಪ್ಲೇಂಟ್ ತಗೊಂಡಿದ್ದೀರಾ, ಆಯ್ತು ಅದು ಸರಿಯೋ ತಪ್ಪು ಅನ್ನೋಂಥದ್ದು ವಿಚಾರಣೆ ತನಿಖೆ ಮಾಡಿ ವಿಚಾರಣೆ ಮಾಡಿ ಆ ಕಾನೂನಿನ ಚೌಕಟ್ಟಲ್ಲಿ ಸಾಧ್ಯ ಅಂತ ನೋಡ್ಕೋಬೇಕು. ಆಯ್ತು ಇದೆಲ್ಲ ನೋಡಿದ್ರೆ ತನಿಖೆ ಮಾಡ್ಬೇಕಿತ್ತು, ಎಲ್ಲ ಮಾಡ್ಕೊಳ್ಳಿ. ಆ ಕಂಪ್ಲೇಂಟ್ ತಗೊಂಡಿದ್ದೀರಾ, ಏನು ಕೌಂಟರ್ ಕಂಪ್ಲೇಂಟ್ ಇತ್ತು. ಏನ್ ಕೌಂಟರ್ ಕಂಪ್ಲೇಂಟ್? ನಮ್ಮ ಶಾಸಕರಾಗಿರುತ್ತ ನಮ್ಮ ಸಿ.ಟಿ. ರವಿ ಅವರ ಮೇಲೆ ಸುವರ್ಣಸೌಧದ ಒಳಗೆ ಅವರನ್ನ ಹಲ್ಲೆ ಮಾಡ್ಲಿಕ್ಕೆ ನೇರ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ ಮತ್ತಿತರ ಅವರ ಹಿಂಬಾಲಿಕರು ಅವರ ಡಿಎ ನೇರವಾಗಿ ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ರಲ್ಲ. ಈ ಹಲ್ಲೆಗಾರರು ಈ ಸುವರ್ಣಸೌಧದಲ್ಲಿ ಹಲ್ಲೆ ಮಾಡ್ಲಿಕ್ಕೆ ಸಾಧ್ಯತೆ ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ಸುರಕ್ಷತೆಯನ್ನ ಈ ನಾಡಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕೊಡ್ತಿದ್ದಾರೆ. ಸುರಕ್ಷತೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೇಗೆ ಕೊಡ್ತಿದ್ದಾರೆ ಅಂತ. ಸುವರ್ಣಸೌಧದಲ್ಲೇ ಕಾನೂನು ಸುವ್ಯವಸ್ಥೆನ ಕಾಪಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಏನ್ ಯೋಗ್ಯತೆ ಇದೆ ಈ ನಾಡನ್ನು ಆಡಳಿತ ಮಾಡ್ಲಿಕ್ಕೆ ಏನ್ ಯೋಗ್ಯತೆ ಇದೆ ಹೇಳಿ. ಇವತ್ತು ಇಂಥ ಕೆಟ್ಟ ಸರ್ಕಾರ ಇದು ಪ್ರಥಮ ಬಾರಿ ಅಲ್ಲ, 6 ಬಾರಿನೂ ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರನ್ನ, ನಮ್ಮ ಸಾಮಾಜಿಕ ಕಾರ್ಯಕರ್ತರು, ನಮ್ಮ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತರನ್ನ ಆಗಿಂದಾಗ್ಲೇ ಎದುರಿಸೋದು ಬೆದರಿಸೋದು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇವತ್ತು ಈ ನಡೆದಿರೋ ಘಟನೆಗೆ ಏನೊಂದು ಹಲ್ಲೆ ಆದಾಗ ಸನ್ಮಾನ್ಯ ಸಿ.ಟಿ. ರವಿ ಅವರು ಧರಣ ಕೂತಿರೋ ನಾವಿದ್ದು ಎಲ್ಲ ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಮ್ಮ ನಾಯಕರು ಬಿಳಿತು. ಸಿ.ಟಿ. ರವಿ ಅವರು ಕೂತಿರೋ ಧರಣದಿಂದ ನಾನೇ ಎದುರಿಸಿದೆ. ದಯವಿಟ್ಟು ಹೇಳಿ ಬೇಡ, ಇದನ್ನ ತಿಳಿಗೊಳಿಸೋಣ, ದಯವಿಟ್ಟು ಸಭಾಪತಿಗಳು ಕರೀತಿದ್ದಾರೆ, ಮಾತಾಡೋಣ, ಏನಿದೆ ವಿಚಾರಣೆ ಕೇಳೋಣ. ಈಗ ನಾವು ಧರಣ ಮಾಡೋಣ. ನಾನು ಯಾಕಂದ್ರೆ ಎಡಿಜಿಪಿ ಮತ್ತು ಬೇರೆ ಇತರ ಅಧಿಕಾರಿಗಳಿದ್ರು, ಅಪ್ಪ ಪುಣ್ಯಾತ್ಮ ಫಸ್ಟ್ ಇವರು ಧರಣದಿಂದ ಎದ್ದೇಳಬೇಕಾದ್ರೆ ಇವ್ರ ಮೇಲೆ ಎಲ್ಲ ಹಲ್ಲೆ ಮಾಡಕ್ಕೆ ಇಲ್ಲಿ ಬಂದಿದಾರಲ್ಲ, ಇಲ್ಲಿ ಇದಾರಲ್ಲ ಮಹಾನ್ಭವರು, ಅವ್ರನ್ನ ಅರೆಸ್ಟ್ ಮಾಡಿ, ಮೊದಲು ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಮಾಡ್ತೀವಿ ಸರ್. 30 ಜನನ ರೌಂಡ್ ಅಪ್ ಮಾಡಿದೀವಿ, 30 ಜನನ ಅರೆಸ್ಟ್ ಮಾಡ್ತೀವಿ, ಕೇಸ್ ದಾಖಲು ಮಾಡ್ತೀನಿ ಅಂತ ಹೇಳಿದವರು ಕೇಸು ದಾಖಲು ಮಾಡಲಿಲ್ಲ. ಕೇಸ್ ದಾಖಲು ಮಾಡಿ ಅವರನ್ನ ಅರೆಸ್ಟ್ ಮಾಡಿ. ಯಾವ ರೀತಿ ನೋಡಿ, ಈ ಪೊಲೀಸ್ ಅಧಿಕಾರಿಗಳು ಇಂಥ ಉನ್ನತ ಸ್ಥಾನ IPS ಪೊಲೀಸ್ ಅಧಿಕಾರಿಗಳು ಕೇವಲ ಪೋಸ್ಟಿಂಗ್ಗೋಸ್ಕರ. ನನಗೆ ದುಃಖ ಆಗ್ತಿದೆ ಇವತ್ತು ಈ ಮಟ್ಟದ ಅಸಹಾಯಕತೆ, ನೈತಿಕತೆ, ಮಾನವ ಮರ್ಯಾದೆ ಇದಕ್ಕೂ ಅಸಹ್ಯ ಆಗುತ್ತೆ. ಒಂದು ಗೃಹ ಇಲಾಖೆ ಪೋಸ್ಟಿಂಗ್ಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಿರೋದಕ್ಕೆ ಸಾಕ್ಷಿನೇ ಇವತ್ತು ಬೆಳಗಾವಿಯಲ್ಲಿ ನಡೆದಂತ ಸುವರ್ಣಸೌಧದ ಘಟನೆ ಈ ಪೊಲೀಸ್ ಇಲಾಖೆಯನ್ನ ಸಂಪೂರ್ಣ ಪಠ್ಯ ಬಯಲು ಮಾಡಿ ಅವರ ಅಸಹಾಯಕತೆ, ಕಾನೂನು ಪಾಲನೆ ಗೃಹ ಇಲಾಖೆಯಿಂದಲೇ ಆಗಲ್ಲ, ಈ ಪೊಲೀಸ್ ಅಧಿಕಾರಿಗಳಿಂದಲೇ ಆಗಲ್ಲ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಅಲ್ಲಿ ನಡೆದಂತ ಹಲ್ಲೆ. ನಮ್ಮ ಸಿ.ಟಿ. ರವಿ ಮೇಲೆ ನಡೆದಂತ ಹಲ್ಲೆ ನಡೆದ್ರು ಅವ್ರನ್ನ ಬಂಧುತ್ತೆ ನೋಟ ಕೊಟ್ಟವರು ಎಷ್ಟು ಗಂಟೆ ಕಾಲ ಆಗಿತ್ತು. ಅಲ್ಲಿ ಸಭಾಪತಿಗಳಿದ್ದಾರೆ, ಸಭಾಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿಗಳು, ಎಲ್ಲಾ ಸಚಿವರು, ನಾವು ಎಲ್ಲ ಇದ್ದೀವಿ. ನನಗೆ ನಾಚಿಕೆ ಆಗುತ್ತೆ, ಆಗ್ತಿದೆ. ಈ ಅಸಹಾಯಕತೆ, ಇದನ್ನು ಒಂದು ಆಡಳಿತನ, ಇದೊಂದು ವ್ಯವಸ್ಥೆನ ಇದಕ್ಕೂ ನಮ್ಗೆ ತಲೆ ಕಟ್ಟಿಸೋದಾಗ್ತಿದೆ. ತಲೆ ಕಟ್ಟಿಸೋದು ನಮ್ಮ ನಾಡಿನಲ್ಲಿ ಇಂಥ ಪರಿಸ್ಥಿತಿ, ಇಂಥ ಕೀಳುಮಟ್ಟಕ್ಕೆ ವ್ಯವಸ್ಥೆ ಹಿಡಿದಿದೆ. ಏನು ಇವತ್ತು ಸಿ.ಟಿ. ರವಿ ಪ್ರಶ್ನೆ ಅಲ್ಲ ನಾನು ಮಾತಾಡ್ತಿರೋದು. ಸಿ.ಟಿ. ರವಿಗೆ ಶಕ್ತಿ ಇದೆ, ಒಬ್ಬ ಹೋರಾಟಗಾರ, ಹುಟ್ಟಿನಿಂದ ಹೋರಾಟಗಾರ ಅವರು. ಹಾಗಾಗಿ ಅವರೇನು ಇದಕ್ಕೆಲ್ಲ ಜಗ್ಗೋದಿಲ್ಲ, ಇದಕ್ಕೆಲ್ಲ ಅವ್ರೇನಲ್ಲ. ಆದ್ರೆ ವಾಸ್ತವತೆ ಯಾವ ಪರಿಸ್ಥಿತಿ ಬಂದಿದೆ, ನಮ್ಮ ಉದ್ಯೋಗ ಯಾವ ಪರಿಸ್ಥಿತಿ ಬಂದಿದೆ, ಒಂದು ನ್ಯಾಯ ಸಿಗುತ್ತಾ? ಒಬ್ಬ ವ್ಯಕ್ತಿಗೆ ನ್ಯಾಯ ಸಿಗುತ್ತಾ? ರಕ್ಷಣೆ ಸಿಗುತ್ತಾ?
ಹಿರಿಯ ನಾಯಕನ ನಾವು ಅಷ್ಟು ಜನ ನಮ್ಮ ಮುಂದೆ ಇದ್ದಾರೆ, ನಾವು ಇಷ್ಟು ಜನ ಇದ್ದು ನಮ್ಮ ಕಣ್ಣು ಮುಂದೆ ನಡೆದೋಯ್ತಲ್ಲ, ನಮ್ಮ ಕಣ್ಣು ಮುಂದೆ ಇವತ್ತಿಗೂ ನನಗೆ ಹೇಳ್ತೀನಿ ಎಷ್ಟು ನೋವಾಗ್ತಿದೆ ಅಂದ್ರೆ ನಮ್ಮ ಕಣ್ಣು ಮುಂದೆ ನಡೆದು ಹೋದ್ರು ನಾವು ನೋಡ್ತಾ ಕೂತ್ಕೊಳ್ಳುವಂತ ಪರಿಸ್ಥಿತಿ. ಇವತ್ತು ನಮ್ಮ ಕಣ್ಣು ಮುಂದೆ ನಡೆದು ಏಕಾಏಕಿ ಏನು ತಿಳಿದ್ರೆ ರಾತ್ರಿ ಆಯ್ತು ಕಂಪ್ಲೇಂಟ್ ಕೊಟ್ಟಿದೆ, ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ನೀವು ಕೇಸ್ ದಾಖಲು ಮಾಡ್ಬೇಕು ತಾನೆ, ಕೇಸ್ ದಾಖಲು ಮಾಡಿ ಹೇಳ್ಬೇಕಾನೆ, ಪ್ರೊಡ್ಯೂಸ್ ಮಾಡ್ಬೇಕಾನೆ, ಪ್ರೊಡ್ಯೂಸ್ ಮಾಡಿದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರೆ ರಾತ್ರಿ ಓಡಾಡ್ತಿದ್ದೀರ, 4 ಜಿಲ್ಲೆಯಲ್ಲಿ ಓಡಾಡ್ತಿದ್ದೀರ ಅಂದ್ರೆ ಏನ್ ಅರ್ಥ? ಏನರ್ಥ? ಏನ್ರಿ ಇದು ಒಂದು ವ್ಯವಸ್ಥೆ ಇದೆಯಾ? ಸ್ಪಷ್ಟತೆ ಇದೆಯಾ? ನಾನು ಪೊಲೀಸ್ ಅಧಿಕಾರಿಯಲ್ಲಿ ಕೇಳಿದೆ, ಏನ್ ಇದು ನಿಮ್ಮಂತ ಅಧಿಕಾರಿಗಳಿಗಾದ್ರೆ ಹೇಗೆ? ನಿಮ್ಮಂತ ಅಧಿಕಾರಿಗಳಿಗಾದ್ರೆ ಹೇಗೆ? ಏನ್ ಮಾಡಿ ಕೊಟ್ಟಿದ್ದೀರ ಅಂತ ನಾನು ಕೇಳಿ. ಈ ಪರಿಸ್ಥಿತಿಯಲ್ಲಿ ನಿಜಕ್ಕೂ ದುಃಖಕರ. ಅದ್ರ ಜೊತೆನಲ್ಲಿ ಗೃಹ ಸಚಿವರು ನಿಮ್ಮ ರಿಯಾಕ್ಷನ್ ಏನು ಅಂತ ಕೇಳಿದ್ರೆ ನನಗೆ ಮಾಹಿತಿ ಇಲ್ಲ. ಅದೇ ಇನ್ನೆಂತ ಅಂದಿದ್ರೆ ನಿದ್ರೆಯಲ್ಲಿರೋ ಸರ್ಕಾರ ಗೃಹ ಸಚಿವರು ನನಗೆ ಮಾಹಿತಿ ಇಲ್ಲ ಅಂತಾರಲ್ಲ, ಅಂದ್ರೆ ನಿಮ್ಗೆ ಉತ್ತರ ಕೊಡೋ ಶಕ್ತಿನೂ ಇಲ್ಲ, ಹೇಳಕ್ಕೂ ಸ್ಪಷ್ಟತೆ ಇಲ್ಲ. ಈ ರೀತಿ ಮರೆಮಾಚು ಮಾಡುವಂಥದ್ದು ಉತ್ತರ ಕೊಡೋದ್ರಿಂದ ತಪ್ಪಿಸ್ಕೊಂಡು ಹೋಗೋದಲ್ಲ. ಬೇರೆಯವ್ರಿಗೆ ಏನಾದ್ರು ಮುನ್ಸ್ಕೊಡ್ಲ ಅಂತ ಕೇಳ್ತಾರಲ್ವಾ, ಹೋರಾಟಗಾರರಿಗೆ ಹೊಡೆಯೋದೇ ನಮ್ ಕೆಲಸ, ಮುನ್ಸ್ಕೊಡ್ಲ ಅಂತ ಕೇಳ್ತಾರೆ. ನೋಡಿ, ಉಪಮುಖ್ಯಮಂತ್ರಿ ಏನ್ ಹೇಳಿಕೆ ಕೊಡ್ತಾರೆ, ಅವ್ನು ಸುಮ್ಮನೆ ಬಿಟ್ಟಿರೋದೇ ಹೆಚ್ಚು. ಅಬ್ಬ, ಏನ್ ಇವರು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿನ ಇನ್ನೇನು ಅನ್ಕೊಂಡಿದ್ದಾರೆ ಇವರು? ಇವರಿಗೆ ಅದು ಕನ್ನಡಿ ಹಿಡಿತಾ ಇದೆ ಅಂತ ಗೊತ್ತಾಗಿಲ್ಲನು. ಅವ್ರ ಆಲೋಚನೆಗಳು ಹೇಗಿದೆ ಅಂತ ನೋಡಿ, ಅವ್ರ ಆಲೋಚನೆ ಹೇಗಿದೆ ಅಂತ ನೋಡಿ. ನಾನೊಂದು ಸರ್ಕಾರ, ಉಪಮುಖ್ಯಮಂತ್ರಿ, ಈ ನಾಡಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಾನು ಇಂದ ಮಾತು ಹೇಳಬಹುದಾದಂತ ಪರಿಗಣನೆ ಇಲ್ಲದಂತ ಸರ್ಕಾರನೇ ಇದು. ಸರ್ಕಾರನೇನ್ರಿ? ಅವರು ಇಲ್ಲಿಂದ ಹೋಗಿದೆ ಒಂದು ದೊಡ್ಡದು, ಸುರಕ್ಷಿತವಾಗಿ ಇಲ್ಲಿಂದ ಅವ್ರಿಗೇನು ಹಲ್ಲೆ ಮಾಡ್ತೇನೆ, ನಾವು ಬಿಟ್ಟಿರೋದೇ ಹೆಚ್ಚು ಅಂತ ಹೇಳ್ತಾರಲ್ಲ. ಬದುಕಿದೆ ಹೆಚ್ಚು ಅಂತ ನೋಡಿ, ಬದುಕಿದೆ ಹೆಚ್ಚು ಅಂತ ಏನು ಅಂದ್ರೆ ಪ್ರಜಾಪ್ರಭುತ್ವ, ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ತೋರ್ತಿರಲ್ಲಪ್ಪ. ನಿಮ್ಗೇನು ಕಾನ್ಸ್ಟಿಟ್ಯೂಷನ್, ಸಂವಿಧಾನ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ ಕಣ್ಣು ಮುಂದೆನೆ ಮೌನಿಗಳಾಗ್ಬಿಟ್ಟಿದ್ದೀರಲ್ಲ ಪಾಪ. ಯಾಕೆ ಮೌನಿ ಆಗ್ತಿರಲ್ಲ? ಯಾಕೆ ಮೌನಿ ಆಗ್ಬಿಟ್ಟಿದ್ದೀರಾ? ಯಾಕೆ ಉಸಿರುಬಿಟ್ಟಿದ್ಯಾ? ಮುಖ್ಯಮಂತ್ರಿಗಳೇ ಧ್ವನಿ ಇಲ್ವಾ? ಧ್ವನಿ ಎಲ್ಲೋಟಾಗಿದೆ ನಿಮ್ದು? ಯಾಕೆ ಇದಕ್ಕೆ ಉತ್ತರ ಕೊಡಕ್ಕಾಗಲ್ವಾ? ಒಂದು ಸ್ಪಷ್ಟತೆಯನ್ನು ಕೊಡಕ್ಕಾಗ್ತಿರ್ಲಿಲ್ವ ನಿಮಗೆ? ಈ ರಾಜ್ಯದ ಮುಖ್ಯಸ್ಥ, 6.5 ಕೋಟಿ ಜನರ ಮುಖ್ಯಸ್ಥರಾಗಿರುವಂತವರು ಇಂಥ ಅಸಹಾಯಕತೆ, ನಿಮ್ಮಲ್ಲಿಂತ ಅಸಹಾಯಕತೆ ಬಂದಿದೆ ಅಂದ್ರೆ ಏನನ್ನು ಹೇಳ್ತಾ ಇದ್ದೀರಾ? ಏನನ್ನು ಮಾಡಕ್ ಕೊಟ್ಟಿದ್ದೀರಾ? ಏನಿನ್ನು ಸ್ಯಾಂಪಲ್ ತೋರಿಸ್ತಾ ಇದ್ದೀರಾ ನಮಗೆ?
ವಿಚಾರಣೆ ಮಾಡಿ ಆಯ್ತು. ಸಲ್ಲದಲ್ಲ ಸಭಾಪತಿಗಳು ಹೇಳಿದ್ರು ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಆಯ್ತು, ಅದು ಮೀರಿ ಕಂಪ್ಲೇಂಟ್ ನೋಡಿದ್ದೀರ, ವಿಚಾರಣೆ ಮಾಡಿ ತನಿಖೆ ಮಾಡಿ ಆಯ್ತು. ಈ ಸಭಾಪತಿಗಳು ಏನ್ ಮಾಡಲ್ಲ, ಸಭಾಧ್ಯಕ್ಷರು ಬರ್ತಿದಾರ, ಸಭಾಪತಿಗಳು ಇದ್ದಾರ, ಅವ್ರಿಗೆ ಈ ಸರ್ಕಾರಕ್ಕೆ ಸಭಾಪತಿಗಳು ಬರ್ತಿಲ್ಲ, ಸಭಾಧ್ಯಕ್ಷರು ಬರ್ತಿಲ್ಲ. ಇದಾಯ್ತಾ ಇಷ್ಟಾಯ್ತಾ? ಈಗ ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಈಗ ಪ್ರಿವಿಲೇಜ್ ನೋಡಿ ಪರಿಷತ್ ಲೆಕ್ಕಿಲ್ಲ ಅವ್ರಿಗೆ. ತಿರ್ಗಾ ವಿಧಾನಸಭೆಯಲ್ಲಿ ಕಾನೂನು ಸಚಿವರು ತಿರ್ಗಾ ಅಲ್ಲೊಬ್ರು ಶರತ್ ಬಚ್ಚೇಗೌಡ ಪ್ರಸ್ತಾವನೆಯನ್ನು ಮಾಡಿ ಅದನ್ನ ರೆಸಲ್ಯೂಷನ್ ಮಾಡಿ ಪ್ರಿವಿಲೇಜ್ ಸಮಿತಿಗೆ ನಮ್ಮ ಸಭಾಧ್ಯಕ್ಷರು ರೆಫರ್ ಮಾಡಿದ್ದಾರೆ. ಟಿ.ಟಿ. ರವಿ ಪ್ರಿವಿಲೇಜ್ ಇಷ್ಟೆಲ್ಲ ಮಾಡಿನೂ ತಿರ್ಗಾ ಅವ್ರ ಮೇಲೆ ಕಾನೂನಿನ ಏನ್ ಪ್ರಹಾರವನ್ನ ಮಾಡಿ ಅಧಿಕಾರ ದುರ್ಬಳಕೆ ಮಾಡ್ತಾರೆ. ಇಷ್ಟು ತೋರಿಸುತ್ತೆ ನೋಡಿ, ಈ ರೀತಿ ನಡ್ಕೊಂಡು ಹೋಗ್ತಿರೋದು, ಈ ರೀತಿ ನಡವಳಿಕೆಗಳು ಎಷ್ಟು ಮಟ್ಟಿಗೆ ಸರಿ ಇದೆ, ಯಾವ ರೀತಿ ಸರಿ ಇದೆ, ಯಾವ ರೀತಿ ಸರ್ಕಾರ ನಡ್ಕೊಳ್ತಿರೋದು ನಿಜಕ್ಕೂ ಇವರು ಯಾವ ಕಾರಣದಲ್ಲೂ ಸಹಿಸಿಕೊಳ್ಳುವಂತದಿಲ್ಲ. ಈ ಗೃಹ ಇಲಾಖೆ, ಈ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಇವತ್ತು ನಡ್ಕೊಂಡಿರುವಂತ ರೀತಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಬದುಕಿಲ್ಲ. ಸರ್ಕಾರ ಸಂಪೂರ್ಣ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಇದೊಂದು ಕಳಂಕ, ಇದೊಂದು ಕಪ್ಪು ಚೀಟಿ ಇತಿಹಾಸದಲ್ಲಿ ಎಂದೂ ಮರೀಲಿಕ್ಕಾಗದಂತ ಘಟನೆ ಸರ್. ಈ ರೀತಿ ಸರ್ಕಾರ ನಡ್ಕೊಂಡಿರುವಂತದ್ದು ಎಂದೂ ನಾವು ಮರೀಲಿಕ್ಕಾಗಲ್ಲ. ಹಾಗಾಗಿ ಈ ಸರ್ಕಾರದ ಸಂಪೂರ್ಣ ನಡವಳಿಕೆಯನ್ನು ನಾವು ಖಂಡಿಸಬೇಕು, ತೀವ್ರವಾಗಿ ವಿರೋಧಿಸಬೇಕು. ಇವರನ್ನ ಕೇಳಿಸೋದು, ಇವರಿಗೆ ತಕ್ಕ ಪಾಠ ಕಲಿಸಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋಕೆ ಯಾವ ಕಾರಣದಲ್ಲೂ ನಾವು ಕ್ಷಮಿಸದಂತ ಸ್ಪಷ್ಟ ಸಂದೇಶವನ್ನು ಕೊಡಬೇಕು. ಗರ್ಭಿಣಿಯರ ಸಾವಿಗೆ ಮರ್ಡರರ್ ಸರ್ಕಾರ, ಮರ್ಡರರ್ ಸರ್ಕಾರ, ಕೊಲೆಗಡುಕ ಸರ್ಕಾರ. ಒಬ್ಬ ಆರೋಗ್ಯ ಸಚಿವ ಹೇಳ್ತಾರೆ, ನಾನು ಏನು ಮಾಡ್ಲಿ, ನಾನು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ಇದು ಸರ್ಕಾರದ ಅಸಹಾಯಕತೆ. ಯಾಕೆ ಇರ್ತೀರ ಮತ್ತೆ ಅಧಿಕಾರದಲ್ಲಿ? ತಾವು ಸರ್ವೇ ಸಾಮಾನ್ಯ. 22-20 ವರ್ಷದ ವಯಸ್ಸಿನ ಹೆಣ್ಮಕ್ಳು ಆಸ್ಪತ್ರೆಯಲ್ಲಿ ಸುರಕ್ಷಿತವಾಗಿ ಹೆರಿಗೆ ಆಗ್ಬೇಕು. 80% ಮೆಟಲ್ ಡೆತ್ ಆಗಿರೋದು ಆಸ್ಪತ್ರೆ ಒಳಗಡೆ. ರಾಮಮೂರ್ತಿ ಅವರು ಹೇಳ್ತಿದ್ರು, ಒಂದು ರಾಷ್ಟ್ರೀಯ ಮಾನವ ಮರ್ಯಾದೆ ಏನಿಲ್ಲ, ಆರೋಗ್ಯ ಸಚಿವನ ಈ ಕಾಲೇ ವಜಾ ಮಾಡಬೇಕು. ಸರ್ಕಾರದ ಯಾವ ಕಾರಣದಲ್ಲೂ ನಮ್ಮ ಹೋರಾಟ ನಾಯಕರು ಇನ್ನೊಂದು ಈ ರೀತಿ ಎಲ್ಲ ನನ್ನ ಕಾರ್ಯಕರ್ತ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ಏನಾಗಿದ್ದು ಆ ಧ್ವನಿಯಲ್ಲಿ ಹೋಗಿದ್ದು, 6 ಬಟ್ಟೆಯಲ್ಲಿ ಹೋಗಿದೆ, ಅವ್ರ ಕೇಸ್ ಮಾಡ್ಕೊತಾ ಇದ್ದಾರ, ಕೂಡ ಕೇಸಲ್ಲಿ ಬಿದ್ದಿದ್ದಾರ. ಕೂಡ ರಾಮಯ್ಯ ವಾಲ್ಮೀಕಿ ರಾಮಯ್ಯನ ಅಲ್ಲ, ವಾಲ್ಮೀಕಿ ವಾಲ್ಮೀಕಿನೂ ಇದ್ದಾರಲ್ಲ. ಹಾಗಾಗಿ ವಿರೋಧಿಸಿ ಈಗ ನಾವು ಮುಖ್ಯಮಂತ್ರಿಗಳ ಮನೆನ ಮುಖ್ಯ ಆಗಿ ಬಂದದಾಗಬೇಕು. ಆ ಮುಖ್ಯಗೆ ನಾವೆಲ್ಲ ಮುಂದಾಗೋಣ. ಈ ಹೋರಾಟ ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಸಂದೇಶವನ್ನು ಕೊಡಬೇಕು. ಯಾವ ರೀತಿ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದೀರಾ, ನಾವು ಕಾನೂನಾತ್ಮಕವಾದ ಹೋರಾಟ ಮಾಡ್ತೀವಿ. ನಿಮ್ದೇನು ಬೇಡ, ನಿಮ್ ದಾಕ್ಷಿಣ್ಯನು ಬೇಕಿಲ್ಲ. ನಮ್ಮ ನಾಯಕರಿಗೆ ನಾವು ಕಾನೂನಾತ್ಮಕ ಹೋರಾಟ ಮಾಡ್ಕೊಳ್ತೀವಿ, ನಿಮ್ದೇನು ಬೇಡ. ಆದ್ರೆ ನಾವು ಇವತ್ತು ವಿರೋಧಿಸ್ತಾ ಇರೋದು, ನಿಮ್ಮನ್ನ ಖಂಡಿಸ್ತಾ ಇರೋದು ನಿಮ್ಮ ಗೂಂಡಾಗಿರಿ ಬರ್ತನೆ. ಗೂಂಡಾಗಿರಿ ಏನ್ ಮಾಡಿದೀರಾ? ನಮ್ಮ ಶಾಸಕನ ಮೇಲೆ ನಿಮ್ಮ ಹಿಂಬಾಲಿಕರು ಹಲ್ಲೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿಕೊಟ್ಟಿದ್ದನ್ನ ಖಂಡಿಸಿ, ಇವತ್ತು ಖಂಡಿಸಿ, ಗೂಂಡಾ ಸಂಸ್ಕೃತಿಯನ್ನು ಖಂಡಿಸಿ ಇವತ್ತು ನಾವು ಹೋರಾಟವನ್ನ ಮಾಡ್ತಾ ಇದೀವಿ. ಹೊರತು ನಮ್ಮ ನ್ಯಾಯಯುತವಾದಂತ ನಮ್ಮ ರಕ್ಷಣೆಯನ್ನ ನಾವು ಕಾನೂನಾತ್ಮಕವಾಗಿ ನಾವು ಮಾಡ್ಕೊತೀವಿ ಅಂತ ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಭಾರತ್ ಮಾತಾ ಕಿ ಜಯವಾಗಲಿ, ಜಯವಾಗಲಿ. ಹೋರಾಟಕ್ಕೆ ನಮ್ಮ ಹೋರಾಟಕ್ಕೆ ಗೂಂಡಾ ಕಾಂಗ್ರೆಸ್ ಸರ್ಕಾರಕ್ಕೆ